ಸ್ನೇಹಿತರೆ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಬ್ಬ ವಯಸ್ಸಾದ ವ್ಯಕ್ತಿ ಸಾಯುವ ಕ್ಷಣದಲ್ಲಿದ್ದ. ಆತ ಕಣ್ಣು ತೆರೆದು ನನ್ನ ದೊಡ್ಡ ಮಗ ಎಲ್ಲಿ ಅಂತ ಕೇಳ್ತಾನೆ. ಆಗ ಅವನ ಪತ್ನಿ, ಅವನು ಇಲ್ಲೇ ನಿಮ್ಮ ಪಕ್ಕದಲ್ಲಿಯೇ ನಿಂತಿದ್ದಾನೆ ಅಂತಾಳೆ. ಇನ್ನು ಎರಡನೆಯವನೆಲ್ಲಿ ಅಂತ ಕೇಳ್ತಾನೆ. ಆತನು ನಿಮ್ಮ ಪಕ್ಕದಲ್ಲಿಯೇ ಕುಳಿತಿದ್ದಾನೆ ಅಂತಾಳೆ. ಆತನ ಕಣ್ಣು ಮಂಜಾಗಿತ್ತು. ಇನ್ನೇನು ಸಂಜೆಯಾಗುತ್ತಾ ಬರುತ್ತಿತ್ತು. ಆಗಲೂ ಈಗಲೂ ಎನ್ನುವ ಸ್ಥಿತಿಯಲ್ಲಿದ್ದ. ಆದರೂ ಆತ ಹಾಗೋ ಹೀಗೋ ಕೊಸರಾಡುತ್ತಾ ಮೇಲೆ ಎದ್ದೇಳಲು ಪ್ರಯತ್ನಿಸುತ್ತಾ ಮೂರನೆಯವನು ಎಲ್ಲಿ ಅಂತ ಕೇಳ್ತಾನೆ. ಪಾಪ ಪತ್ನಿ ತನ್ನ ಗಂಡ ಎಲ್ಲ ಮಕ್ಕಳನ್ನು ಒಮ್ಮೆ ನೋಡ ಬಯಸುತ್ತಿದ್ದಾನೆ ಅಂದ್ಕೊಂಡು, ನೀವು ಹೇಳ್ಬೇಡಿ, ಆತನು ನಿಮ್ಮ ಎಡ ಪಕ್ಕದಲ್ಲಿಯೇ ಇದ್ದಾನೆ, ಎಲ್ಲರೂ ಇಲ್ಲೇ ಇದ್ದೇವೆ, ಯಾರೂ ಎಲ್ಲೂ ಹೋಗಿಲ್ಲ ಅಂತಾಳೆ. ಮುದುಕ ಥಟ್ಟೆಂದು ಎದ್ದು ಕುಳಿತೇ ಬಿಟ್ಟ. ಹಾಗಾದರೆ ಅಂಗಡಿಯಲ್ಲಿ ಯಾರಿದ್ದಾರೆ? ಅಂಗಡಿ ಮುಚ್ಚಿ ಎಲ್ಲರೂ ಇಲ್ಲಿ ಬಂದು ಬಿಟ್ಟಿದ್ದರಲ್ಲ, ಅಂಗಡಿ ಕತೆ ಏನು ಅಂತ ಕೇಳ್ತಾನೆ. ಈತ ಈಗಲೂ ಆಗಲೂ ಸಾಯುವ ಸ್ಥಿತಿಯಲ್ಲಿದ್ದಾನೆ. ಆತನ ಬಾಯಲ್ಲಿ ರಾಮಕೃಷ್ಣ ಎಂದೋ ಅಪ್ಪ ಅಮ್ಮ ಎಂದೋ ಬರುವುದರ ಬದಲು ಅವನ ಬಾಯಲ್ಲಿ ತನ್ನ ಅಂಗಡಿಯದೇ ಮಾತು. ಎಲ್ಲರೂ ಇಲ್ಲಿ ಕುಳಿತು ಬಿಟ್ಟರೆ ಅಂಗಡಿಯಲ್ಲಿ ವ್ಯಾಪಾರ ಹೇಗೆ ನಡೆಯುವುದು? ಯಾರಿಗೂ ಅದರ ಚಿಂತೆಯೇ ಇಲ್ಲವಲ್ಲ ಎಂಬ ಯೋಚನೆ ಅವನಿಗೆ. ಜೀವಮಾನವಿಡೀ ಅವನ ಮನಸ್ಸಿನಲ್ಲಿ ಅಂಗಡಿ ಬಿಟ್ಟು ಬೇರೆ ವಿಷಯವೇ ಇರಲಿಲ್ಲ. ಸಾಯುವ ಕೊನೆ ಕ್ಷಣದಲ್ಲೂ ಕೂಡ ಅವನಿಗೆ ಅದೇ ಚಿಂತೆ. ನಾನು ನನ್ನದು ಎಂಬುದರ ಮೇಲಿನ ವ್ಯಾಮೋಹ ಅವನನ್ನು ಕೊನೆ ಗಳಿಗೆಯಲ್ಲೂ ಬಿಡಲೇ ಇಲ್ಲ. ಹೌದಲ್ಲವೇ? ನಮ್ಮ ಜೀವನದಲ್ಲಿ ಯಾವ ಸಮಯದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಎನ್ನುವುದು ನಮಗೆ ತಿಳಿಯದೇ ಹೋಗುತ್ತದೆ. ದೇಹದಲ್ಲಿ ಕಸುವಿದ್ದಾಗ ದುಡಿಯುವತ್ತ ಗಮನ ಕೊಡ್ತೇವೆ. ಹೆಚ್ಚು ಹೆಚ್ಚು ಆಸ್ತಿ ಗಳಿಸಬೇಕು, ಮಕ್ಕಳಿಗೆ ಎಲ್ಲ ಅನುಕೂಲ ಮಾಡಿಕೊಡಬೇಕು, ನಾವು ಐಷಾರಾಮಿಯಿಂದ ಬದುಕಬೇಕು, ಇಷ್ಟೆಲ್ಲ ಕನಸು ಕಾಣ್ತಾ ಇರ್ತೀವಿ. ಆದರೆ ದುಡಿಯುವುದು ಸರಿ, ಅದನ್ನು ಬಳಸುವುದನ್ನು ಕಲಿಯಬೇಕಲ್ಲವೇ? ದುಡಿಮೆಯ ಯಂತ್ರವಾಗಿ ಮಕ್ಕಳಿಗೆ ಸಮಯ ಕೊಡುವುದನ್ನೇ ಮರೆಯುತ್ತೇವೆ. ನಾವು ಕೂಡ ನಮ್ಮ ಆರೋಗ್ಯದ ಕಾಳಜಿ ಮಾಡದೆ ಹಗಲು ರಾತ್ರಿ ದುಡಿಯುತ್ತಾ ಆರೋಗ್ಯವನ್ನು ಹಾಳು ಮಾಡಿಕೊಳ್ತೇವೆ. ಒಂದಷ್ಟು ವರ್ಷಗಳಾದ ಮೇಲೆ ಸಾಕಷ್ಟು ಹಣವೇನೋ ಇರುತ್ತದೆ. ಆದರೆ ಮಕ್ಕಳು ಬೆಳೆದು ನಮ್ಮ ಪರಿಧಿಯ ಆಚೆ ನಡೆದು ಬಿಟ್ಟಿರ್ತಾರೆ. ಬೆಳೆದು ನಿಂತ ಮಕ್ಕಳಿಗೆ ನಮ್ಮ ಅಗತ್ಯ ಅಷ್ಟೊಂದು ಇರುವುದಿಲ್ಲ. ಆಗ ಅವರಿಗಾಗಿ ಹಂಬಲಿಸ್ತೇವೆ. ದುಡಿದ ಹಣವನ್ನೆಲ್ಲ ಐಷಾರಾಮಿಗೆ ಪ್ರಪಂಚ ನೋಡಲು ಬಳಸೋಣ ಅಂದರೆ ಅಷ್ಟು ಹೊತ್ತಿಗೆ ಆರೋಗ್ಯ ಕೈಕೊಟ್ಟು ಆಸ್ಪತ್ರೆ ವಾಸಕ್ಕೆ ಹಣ ಸುರಿಯುವಂತಾಗುತ್ತೆ. ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕೋ ಅದನ್ನು ಮೊದಲು ತಿಳ್ಕೋಬೇಕು. ದುಡಿಯುವುದೇನೋ ಸರಿ, ಆದರೆ ಅದರ ಜೊತೆಗೆ ಕುಟುಂಬಕ್ಕೆ, ಮಕ್ಕಳಿಗೆ, ಸ್ವಂತ ನಮಗಾಗಿ ಕೂಡ ಸ್ವಲ್ಪ ಸಮಯವನ್ನು ಮೀಸಲಾಗಿಡಬೇಕು. ಇಷ್ಟವಾದ ಸಾಹಿತ್ಯ, ಸಂಗೀತ, ಆಸಕ್ತಿಕರ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ದೇಹದ ಆರೋಗ್ಯಕ್ಕೆ ನಿತ್ಯ ವ್ಯಾಯಾಮ, ನಡಿಗೆ, ಕುಟುಂಬದವರ ಜೊತೆ ಕಾಲ ಕಳೆಯುವುದು ಬಹಳ ಮುಖ್ಯ. ಇವೆಲ್ಲವನ್ನು ಹಿತಮಿತವಾಗಿ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಂದು ಸಮತೋಲನ ಇರುತ್ತದೆ. ಯಾವುದೋ ಒಂದು ವಿಷಯಕ್ಕೆ ಅತಿಯಾಗಿ ಪ್ರಾಮುಖ್ಯತೆ ಕೊಟ್ಟಾಗ ಜೀವನದಲ್ಲಿ ಬೇರೆ ಏನನ್ನು ಅನುಭವಿಸಲು ನಮಗೆ ಸಾಧ್ಯವಾಗುವುದಿಲ್ಲ. ಬರೀ ಹಣ ಮಾಡುವುದು ಜೀವನವಲ್ಲ. ಇನ್ನಾದರೂ ಬದುಕಿನ ರೇಷಿನಲ್ಲಿ ಓಟ ಕಡಿಮೆ ಮಾಡಿ ಒಂದಿಷ್ಟು ನೋಟಕ್ಕೂ ಸಮಯ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದ ಕೆಲಸಗಳಿಗೆ, ನಿಮ್ಮ ಕುಟುಂಬದವರ ಜೊತೆ ಮಾತುಕತೆಗಳಿಗೆ ಬಿಡುವು ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.